ಒಂದೇ ಒಂದು ದಿನ ಲೇಟ್ ಆಗಿದ್ರೂ ವಿಜಯ್ ಸಿಎಂ ಪಟ್ಟ ಮಿಸ್ ಆಗ್ತಿತ್ತು. ಅದೊಂದು ನಿರ್ಧಾರ ದಳಪತಿ ಅದೃಷ್ಟವನ್ನೇ ಬದಲಾಯಿಸಿತು. ಮಿಸ್ ಆಗ್ತಿದ್ದ ಸಿಎಂ ಪಟ್ಟ ವಿಜಯ್ಗೆ ಒಲಿದಿದ್ದು ಹೇಗೆ? ತಮಿಳುನಾಡು ರಾಜಕೀಯ ಹೈಡ್ರಾಮಾ ಕೊನೆಗೂ ಮುಕ್ತಾಯ ಆಯಿತು. 120 ಸದಸ್ಯರ ಬೆಂಬಲ ಪಡೆದ ಟಿವಿಕೆ ಪಕ್ಷದ ನಾಯಕ ವಿಜಯ್ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದು, ಗವರ್ನರ್ ಕೂಡ ನೂತನ ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಾಯಿತು. ಈ ಹಿನ್ನೆಲೆ ಇದೀಗ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದು ಕೂಡ ಆಯಿತು. ವಿಜಯ್ ಜೊತೆಗೆ 9 ಸದಸ್ಯರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಆದರೆ ಒಂದು ದಿನ ತಡವಾಗಿದ್ರೂ ಸಹ ವಿಜಯ್ ಸಿಎಂ ಪಟ್ಟವನ್ನ ಕಳೆದುಕೊಳ್ತಾ ಇದ್ರು. ಅದೊಂದು ನಿರ್ಧಾರದಿಂದ ದಳಪತಿ ಅದೃಷ್ಟವೇ ಬದಲಾಗಿದೆ. ವಿಜಯ್ ಪಾಲಿಗೆ 118 ಸ್ಥಾನಗಳ ನಂಬರ್ ಗೇಮ್ ಸವಾಲಿನ ಆಟವಾಗಿತ್ತು. ವಿಜಯ್ ಅವರ ಪಕ್ಷವಾದ ಟಿವಿಕೆ ಪಕ್ಷಕ್ಕೆ 5 ಶಾಸಕರನ್ನ ಹೊಂದಿರುವ ಕಾಂಗ್ರೆಸ್ ಹಾಗೆ 4 ಸ್ಥಾನಗಳನ್ನು ಹೊಂದಿರುವ ಎಡಪಕ್ಷಗಳು ಡಿಎಂಕೆಯನ್ನ ತೊರೆದು ವಿಜಯ್ಗೆ ಬೆಂಬಲವನ್ನ ಸೂಚಿಸಿದ್ರು. ಆದರೆ ನಿಜವಾದ ಕಿಂಗ್ ಮೇಕರ್ ಆಗಿದ್ದು ತೋಲ್ ತಿರುಮಾವಲವನ್ ಅವರ ವಿಸಿಕೆ ಪಕ್ಷ. ತನ್ನ ಹಳೆಯ ಮಿತ್ರ ಪಕ್ಷವಾದ ಡಿಎಂಕೆಯ ಒತ್ತಡದ ಹೊರತಾಗಿಯೂ ವಿಸಿಕೆ ನಾಯಕತ್ವವು ಸಾಮಾಜಿಕ ನ್ಯಾಯಕ್ಕೆ ಹಂಚಿಕೆಯ ಬದ್ಧತೆಯನ್ನು ಉಲ್ಲೇಖಿಸಿ ಸರ್ಕಾರ ರಚನೆಗೆ ಬೆಂಬಲವನ್ನು ಸೂಚಿಸಿದೆ. ಇನ್ನು ಐಯುಎಂಎಲ್ ಸೇರ್ಪಡೆಯೂ ಸಹ ಸರ್ಕಾರದ ರಚನೆಗೆ ಮತ್ತಷ್ಟು ಬೂಸ್ಟ್ ಅನ್ನು ಕೊಟ್ಟಿದೆ. ಅಕಸ್ಮಾತ್ 16ನೇ ತಮಿಳುನಾಡು ವಿಧಾನಸಭೆಯ ಅವಧಿ ಮೇ 10ರಂದು ಮಧ್ಯರಾತ್ರಿ ಮುಕ್ತಾಯಗೊಳ್ಳಬೇಕಾಗಿತ್ತು. ಭಾರತೀಯ ಸಂವಿಧಾನದ 172 1ನೇ ವಿಧಿಯ ಅಡಿಯಲ್ಲಿ ಯಾವುದೇ ವಿಧಾನಸಭೆಯ ಅವಧಿಯು ಅದರ ಮೊದಲ ಸಭೆಯ ದಿನಾಂಕದಿಂದ ನಿಖರವಾಗಿ 5 ವರ್ಷಗಳು ಅಂದರೆ ಮೊದಲೇ ವಿಸರ್ಜಿಸದಿದ್ದರೆ ಹೊಸ ಸರ್ಕಾರ ಭಾನುವಾರ ಮಧ್ಯರಾತ್ರಿಯ ಮೊದಲು ಪ್ರಮಾಣ ವಚನ ಸ್ವೀಕಾರ ಮಾಡದೆ ಹೋದರೆ ಅಥವಾ ಸ್ಪಷ್ಟ ಬಹುಮತವನ್ನು ಪಡೆಯುವುದಕ್ಕೆ ವಿಫಲವಾದರೆ ರಾಜ್ಯವು ಆಳವಾದ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಸಿಲುಕ್ತಾ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ವಿಧಿ 356ರ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರೋದಕ್ಕೆ ಶಿಫಾರಸನ್ನ ಮಾಡಬೇಕಾಗುತ್ತೆ. ಇದರರ್ಥ ಕೇಂದ್ರ ಸರ್ಕಾರವು ರಾಜ್ಯಪಾಲರ ಮೂಲಕ ನೇರವಾಗಿ ರಾಜ್ಯದ ಆಡಳಿತವನ್ನ ವಹಿಸಿಕೊಳ್ತಾ ಇತ್ತು. ಒಂದು ವೇಳೆ ಕ್ರಮವು ಟಿವಿಕೆಯ ಆದೇಶಕ್ಕೆ ತೀವ್ರ ಹೊಡೆತ ನೀಡ್ತಾ ಇತ್ತು ಮತ್ತು ಪ್ರಮಾಣ ವಚನ ಸಮಾರಂಭವನ್ನು ವಾರಗಳು ಅಥವಾ ತಿಂಗಳುಗಳ ಕಾಲ ವಿಳಂಬಗೊಳಿಸಬಹುದಾಗಿತ್ತು. ಇನ್ನು ರಾಜ್ಯಪಾಲ ಅರ್ಲೇಕರ್ ಶನಿವಾರ ಸಂಜೆ ವಿಜಯ್ ಅವರನ್ನು ಸರ್ಕಾರ ರಚನೆ ಮಾಡೋದಕ್ಕೆ ಔಪಚಾರಿಕವಾಗಿ ಆಹ್ವಾನ ಮಾಡಿದ್ರು. ಪಣಯೂರಿನಲ್ಲಿರುವಂತಹ ಟಿವಿಕೆ ಪ್ರಧಾನ ಕಚೇರಿ ಈಗಾಗಲೇ ಸಂಭ್ರಮಾಚರಣೆಯ ಮುಗಿಲು ಮುಟ್ಟಿದ್ದು, ಪ್ರಮುಖ ಪಕ್ಷವು ಸ್ವಂತವಾಗಿ ಸ್ಪಷ್ಟ ಬಹುಮತವನ್ನು ಹೊಂದಿರದ ತಮಿಳುನಾಡಿನಲ್ಲಿ ಸುಮಾರು 5 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಾ ಇದೆ. ಇದರರ್ಥ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾ ಇರುವಂತಹ ವಿಜಯ್ಗೆ ಇನ್ನು ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಜೊತೆಗೆ ಮಿತ್ರ ಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆದು ಸರ್ಕಾರವನ್ನು ಮುನ್ನಡೆಸೋದು ಕೂಡ ಮುಖ್ಯವಾಗಿರುತ್ತೆ.